ಓಂ ಗುರುಭ್ಯೋ ನಮಃ. ಬಂಧುಗಳೇ, ಸದ್ಯದ ಶತಮಾನದ ಅಂದರೆ 21ನೇ ಶತಮಾನದ ಮಾನವೀ ಜೀವನದ ಸ್ಥಿತಿ ಹೇಗಿದೆ ಅಂದರೆ, ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಕಾಸದಿಂದಾಗಿ ಸುಖ ಸೌಲಭ್ಯಗಳಿಂದ ತುಂಬಿದೆ. ಅದೆಷ್ಟು ಸುಖ ಸೌಲಭ್ಯಗಳು ವಿಜ್ಞಾನ ತಂತ್ರಜ್ಞಾನವು ತಂದಿದೆ ಅಂದರೆ, ಮಾನವನು ಪ್ರತಿಯೊಂದು ಕೆಲಸಕ್ಕಾಗಿ ಯಂತ್ರಗಳನ್ನೇ ಬಳಸ್ತಿದ್ದಾನೆ. ಅಷ್ಟೊಂದು ಸುಖ ಸೌಲಭ್ಯಗಳನ್ನ ವಿಜ್ಞಾನ ತಂತ್ರಜ್ಞಾನ ಇಂದಿನ ಶತಮಾನದಲ್ಲಿ ತಂದಿದೆ. ಬಂಧುಗಳೇ, ವಿಜ್ಞಾನ ತಂತ್ರಜ್ಞಾನವು ತಂದ ಸೌಲಭ್ಯಗಳನ್ನು ನೋಡಿದರೆ ಇಂದಿನ ಮಾನವನಿಗೆ ಚಿಂತೆ ಎಂಬುದೇ ಇರಬಾರದಾಗಿತ್ತು. ಆದ್ರೆ ವಾಸ್ತವದಲ್ಲಿ ಮಾತ್ರ ಹಾಗಿಲ್ಲ. ಯಾಕೆ ಅಂದ್ರೆ, ಸುಮಾರು ಅರ್ಧಕ್ಕಿಂತ ಹೆಚ್ಚು ಜನ ಡಿಪ್ರೆಷನ್ನಲ್ಲಿಯೇ ಅಂದ್ರೆ ಚಿಂತೆಯಲ್ಲಿಯೇ ಮುಳುಗಿ ಹೋಗಿರುತ್ತಾರೆ. ಬಾಲ್ಯದ ಜೀವನ ಮುಗೀತು, ಯೌವನದ ಜೀವನ ಆರಂಭ ಆಯ್ತು ಅಂದ್ರೆ ಅದೆಷ್ಟೋ ಜನ ಡಿಪ್ರೆಷನ್ನಲ್ಲಿ ಹೋಗಿಬಿಡ್ತಾರೆ, ಅಂದ್ರೆ ಚಿಂತೆಯೊಳಗೆ ಮುಳುಗಿ ಬಿಡುತ್ತಾರೆ. ಅದು ಯಾಕೆ ಅಂತ ಅವರಿಗೆ ಗೊತ್ತು ಬಂಧುಗಳೇ. ಚಿಂತೆಯ ದುಷ್ಪರಿಣಾಮಗಳು ನಿಮಗೆ ಗೊತ್ತು ಬಂಧುಗಳೇ. ಅದೆಷ್ಟೋ ಜನರು ಚಿಂತೆಯೊಳಗಾಗಿ ಆತ್ಮಹತ್ಯೆಗೀಡಾಗ್ತಾರೆ, ಆಕ್ಸಿಡೆಂಟ್ಗೆ ಅಪಘಾತಕ್ಕೆ ಈಡಾಗ್ತಾರೆ, ಅಥವಾ ಯಾವುದೋ ಒಂದು ದೊಡ್ಡ ರೋಗಕ್ಕೆ ತುತ್ತಾಗಿ ಬಿಡುತ್ತಾರೆ. ಇಷ್ಟೊಂದು ಮಹಾಭಯಂಕರ ಪರಿಣಾಮ ಚಿಂತೆಯಿಂದ ಆಗ್ತಿದ್ರೂ ಕೂಡ ಮನುಷ್ಯ ಚಿಂತೆ ಮಾಡುವುದನ್ನ ಮಾತ್ರ ಬಿಡುತ್ತಿಲ್ಲ, ಚಿಂತೆಯನ್ನ ಕಳ್ಕೊಳ್ಳುತ್ತಿಲ್ಲ. ಚಿಂತೆಯನ್ನ ಹೇಗೆ ಕಳ್ಕೊಳ್ಬೇಕು ಎಂಬುದರ ಸಲುವಾಗಿ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೆ. ಚಿಂತೆಯನ್ನ ಕಳ್ಕೊಳ್ಳುವ ಸಲುವಾಗಿ ಜನ ಧೂಮ್ರಪಾನ, ಮದ್ಯಪಾನ ಅಥವಾ ಇನ್ಯಾವುದೋ ಚಟಗಳನ್ನ ಮಾಡುವ ಬದಲು ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಇದ್ರೆ ಸಾಕು, ಚಿಂತೆ ಮಾಯವಾಗುತ್ತೆ ಅಂತ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೆ. ಬಂಧುಗಳೇ, ಸತ್ಯವಾಗಿಯೂ ಸದ್ಗುರುಗಳು ಚಿಂತಾಮಣಿಗಳಾಗಿರುತ್ತಾರೆ. ಆದ್ರೆ ಇಂದಿನ ಮನುಷ್ಯನಿಗೆ ಸದ್ಗುರುಗಳ ಹತ್ತಿರ ಹೋಗಲು ಕೂಡ ಸಮಯವಿಲ್ಲ. ಬಂಧುಗಳೇ, ಯಾರಿಗೆ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಇರುವ ಸಲುವಾಗಿ ಸಮಯವಿಲ್ವೋ ಅಂಥವರಿಗಾಗಿ ಚಿಂತೆಯನ್ನು ಕಳೆದುಕೊಳ್ಳಲು ನಾನೊಂದು ಮಂತ್ರವನ್ನ ಹೇಳ್ತಿದ್ದೇನೆ. ಅವರು ಆ ಮಂತ್ರವನ್ನ ದಿನದಲ್ಲಿ 3 ಸಾರಿ ಹೇಳಬೇಕು. ಬೆಳಿಗ್ಗೆ ಒಮ್ಮೆ, ಮಧ್ಯಾಹ್ನ ಒಮ್ಮೆ, ಸಾಯಂಕಾಲ ಒಮ್ಮೆ, ಅಥವಾ ರಾತ್ರಿಯ ಸಮಯದಲ್ಲಿ ಹೇಳಬಹುದು. ಆ ಮಂತ್ರ ಹೇಳುವ ಪದ್ಧತಿ ಹೇಗೆ ಅಂದ್ರೆ, ಅವರು ಎಲ್ಲೇ ಇರಲಿ, ಯಾವ ಸ್ಥಳದಲ್ಲಿ ಇರುತ್ತಾರೋ ಅಲ್ಲಿಯೇ ಇದ್ದು ಕೇವಲ 3 ಬಾರಿ ಆ ಮಂತ್ರವನ್ನ ಕಣ್ಣು ಮುಚ್ಚಿ ಹೇಳಬೇಕು. ಹೇಳುವ ಮೊದಲು ಒಂದು ಮಾತನ್ನ ಮನಸ್ಸಲ್ಲಿ ತರಬೇಕು. ಆ ಮಾತು ಏನು ಅಂದ್ರೆ, ನಾನು ಯಾವುದರ ಚಿಂತೆಯನ್ನು ಮಾಡುತ್ತಿದ್ದೇನೆಯೋ ಅದರ ಮೇಲೆ ನನ್ನ ಚಿಂತೆಯ ಯಾವುದೇ ಪರಿಣಾಮವಾಗುವುದಿಲ್ಲ. ಹೀಗೆ ಒಂದು ಮಾತನ್ನ ಮನಸ್ಸಲ್ಲಿ ತರಬೇಕು. ತಂದು ಕಣ್ಣು ಮುಚ್ಚಿ ಭಕ್ತಿಯಿಂದ ಈ ಮಂತ್ರವನ್ನ ಹೇಳಬೇಕು. ಮಂತ್ರ ಏನಿದೆ ಕೇಳಿ. ನನ್ನ ಚಿಂತೆಯು ನನ್ನನ್ನೇ ಸುಡುತ್ತದೆ, ನನ್ನ ಚಿಂತೆಯು ನನ್ನನ್ನೇ ಸುಡುತ್ತದೆ, ನನ್ನ ಚಿಂತೆಯು ನನ್ನನ್ನೇ ಸುಡುತ್ತಿದೆ. ಈ ರೀತಿ ಕಣ್ಣು ಮುಚ್ಚಿ 3 ಬಾರಿ ಭಕ್ತಿಯಿಂದ ಹೇಳಬೇಕು. ಬೆಳಿಗ್ಗೆ 1 ಸಲ, ಮಧ್ಯಾಹ್ನ 1 ಸಲ ಮತ್ತು ಸಾಯಂಕಾಲ ಅಥವಾ ರಾತ್ರಿ ಮಲಗುವ ಸಮಯದಲ್ಲಿ 1 ಸಲ ಹೇಳಿದ್ರೆ ಸಾಕು. ಕೆಲವು ದಿನಗಳಲ್ಲಿ ಚಿಂತೆ ಮಾಯವಾಗದೆ ಇರಲ್ಲ ಬಂಧುಗಳೇ, ಚಿಂತೆ ಮಾಯವಾಗದೆ ಇರಲ್ಲ. ಧನ್ಯವಾದಗಳು.